Good morning, dear students. In previous class, we have studied mechanical properties of solids. So, chapter elli tanka odidvi Poisson's ratio tanka odidvi. Next, we will go to the chapter 10 mechanical properties of fluid. So, fluids anta heli kelidira. So, fluids matte liquids anta helide. So, mechanical properties of fluids chapter na ನೋಡ್ಕೊಳ್ತಾ ಹೋಗೋಣ. Fluid thrust. So, fluid thrust means hydrostatics deals with the study of various properties of liquids at rest. Hydrostatics ಅಂತ ಹೇಳಿದ್ರೆ ಹೈಡ್ರೋ ಮೀನ್ಸ್ ವಾಟರ್ ಅಂತ ಹೇಳ್ತೀವಿ ನಾವು, ಸ್ಟ್ಯಾಟಿಕ್ ಮೀನ್ಸ್ ನಾವೇನಂತ ಹೇಳ್ತೀವಿ ಸ್ಟೇಬಲ್ ಅಂತ ಹೇಳ್ತೀವಿ. ಹೈಡ್ರೋಸ್ಟ್ಯಾಟಿಕ್ಸ್ ಅಂತ ಹೇಳಿದ್ರೆ ಲಿಕ್ವಿಡ್ಸು ರೆಸ್ಟಲ್ಲಿ ಇರಬೇಕಾದ್ರೆ ಪ್ರಾಪರ್ಟಿನ ನಾವೇನು ಹೇಳ್ತೀವಿ ನಾವು ಹೈಡ್ರೋಸ್ಟ್ಯಾಟಿಕ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹೈಡ್ರೋಸ್ಟ್ಯಾಟಿಕ್ ಅಂತ ಹೇಳಿದ್ರೆ ದ ಲಿಕ್ವಿಡ್ ದ chapter or the concept deals when the liquids are at rest. ಸೊ ಲಿಕ್ವಿಡ್ ರೆಸ್ಟಲ್ಲಿರೋಂಥ ಒಂದು ಪ್ರಾಪರ್ಟಿನ ಡೀಲ್ ಮಾಡಬೇಕಾದ್ರೆ ಆ ಒಂದು ಕಾನ್ಸೆಪ್ಟನ್ನ ನಾವೇನು ಹೇಳ್ತೀವಿ ಹೈಡ್ರೋಸ್ಟ್ಯಾಟಿಕ್ಸ್ ಅಂತ ಹೇಳ್ತೀವಿ. ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್ ಆರ್ ಹ್ಯಾವ್ ಕಾಮನ್ ನೇಮ್ ಫ್ಲೂಯಿಡ್ಸ್. ಲಿಕ್ವಿಡ್ಸು ಮತ್ತು ಗ್ಯಾಸಸ್ಸು ಎರಡಕ್ಕೂ ಒಂದು ಕಾಮನ್ ನೇಮ್ ಏನು ಹೇಳ್ತೀವಿ ನಾವು ಫ್ಲೂಯಿಡ್ಸ್ ಅಂತ ಹೇಳ್ತೀವಿ ನಾವು. ಸೊ ಲಿಕ್ವಿಡ್ ಇಸ್ ಎ ಕಾಲ್ಡ್ ಅ ಇನ್ಕಂಪ್ರೆಸಿಬಲ್ ಫ್ಲೂಯಿಡ್ ಆ್ಯಂಡ್ ಎ ಗ್ಯಾಸ್ ಎ ಕಂಪ್ರೆಸಿಬಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಅಂದರೆ ಲಿಕ್ವಿಡ್ನ ಏನು ಮಾಡ್ಬೋದು ನಾವು ಇನ್ಕಂಪ್ರೆಸಿಬಲ್ ಅಂದರೆ ಕಂಪ್ರೆಸ್ ಮಾಡಲಿಕ್ಕೆ ಆಗಲ್ಲ, ಬಟ್ ಗ್ಯಾಸ್ ಕ್ಯಾನ್ ಬಿ ಕಂಪ್ರೆಸ್ಡ್. ಗ್ಯಾಸ್ನ ಏನು ಮಾಡ್ಬೋದು ನಾವು ಕಂಪ್ರೆಸ್ ಮಾಡ್ತಾ ಹೋಗ್ಬೋದು. ಸೊ ಗ್ಯಾಸ್ ಇಸ್ ಕಂಪ್ರೆಸ್ ಮಾಡ್ಬೋದು. ಸೊ ಗ್ಯಾಸ್ ಇಸ್ ಕಾಲ್ಡ್ ಆಸ್ ಕಂಪ್ರೆಸಿಬಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಎ ಪರ್ಫೆಕ್ಟ್ ಆರ್ ಐಡಿಯಲ್ ಲಿಕ್ವಿಡ್ ಇಸ್ ಒನ್ ವಿಚ್ ಇಸ್ ಕಂಪ್ರೆಸಿಬಲ್ ಆ್ಯಂಡ್ ವಿಚ್ ಆಫರ್ಸ್ ನೋ ಮೋರ್ ಆಫ್ ಫ್ರಿಕ್ಷನ್ ಲೇಯರ್ಸ್ ಬಿಟ್ವೀನ್ ಇಟ್ಸ್ ಅಡ್ಜಸೆಂಟ್ ಲೇಯರ್ಸ್ ಆರ್ ನಾನ್ ವಿಸ್ಕಸ್ ಅಂತ ಹೇಳ್ತೀವಿ. ಅಂದರೆ ಎ ಪರ್ಫೆಕ್ಟ್ ಅಥವಾ ಐಡಿಯಲ್ ಲಿಕ್ವಿಡ್ ಅಂತ ಯಾವುದನ್ನು ಹೇಳ್ತೀವಿ ಅಂದರೆ ವಿಚ್ ಈಸ್ ಇನ್ಕಂಪ್ರೆಸಿಬಲ್. ಇನ್ಕಂಪ್ರೆಸಿಬಲ್ ಅಂತ ಹೇಳಿದಾಗ ಅದನ್ನು ಕಂಪ್ರೆಸ್ ಮಾಡಲಿಕ್ಕಾಗಲ್ಲ, ಅದ್ರ ಮಧ್ಯೆ ಏನು ಲೇಯರ್ಸ್ಗಳಿರುತ್ತೆ ಸೊ ಲೇಯರ್ಸ್ನ ಮಧ್ಯೆ ಇರೋಂಥ ಅದ್ರ ಮಧ್ಯೆ ಫ್ರಿಕ್ಷನ್ ಇರಬಾರ್ದು ಅವಾಗ. ವಿಚ್ ಆಫರ್ಸ್ ನೋ ಫ್ರಿಕ್ಷನ್, ಸೊ ನೋ ಫೋರ್ಸ್ ಆಫ್ ದ ಫ್ರಿಕ್ಷನ್. ಸೊ ಆ ಒಂದು ಫ್ರಿಕ್ಷನಲ್ ಫೋರ್ಸ್ ಇಲ್ಲ ಅಂತ ಹೇಳಿದಾಗ ಆ ಲಿಕ್ವಿಡಿನ ನಾವೇನು ಹೇಳ್ತೀವಿ ಐಡಿಯಲ್ ಲಿಕ್ವಿಡ್ ಅಥವಾ ಪರ್ಫೆಕ್ಟ್ ಲಿಕ್ವಿಡ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ fluid thrust and pressure. Fluid thrust and pressure ಅಂದರೆ when a fluid is contained in a vessel. ಸೊ ಒಂದು ಫ್ಲೂಯಿಡನ್ನ ತೊಗೊಂಡು ನಾವು ವೆಸಲಲ್ಲಿದೆ ಅಂತ ಇಟ್ಕೊಂಡು the fluid exerts a force on the walls and bottom of the vessels. ಸೊ ಈಗ ಯಾವುದೋ ಒಂದು ಇದರಲ್ಲಿ ಕಂಟೈನರಲ್ಲಿ ಒಂದು ಕಪ್ ಅಥವಾ ಒಂದು ಯಾವುದೋ ಒಂದು ಸ್ಟೀಲ್ ಯುಟೆನ್ಸಿಲ್ನಲ್ಲಿ ತೊಗೊಳ್ಳೋಣ. ಸೊ ಇದರಲ್ಲಿ ನಾವು ಒಂದು ಲಿಕ್ವಿಡ್ ತೊಗೊಂಡಿದ್ದೀವಿ ಅಂತ ಇಟ್ಕೊಳ್ಳೋಣ. ಸೊ ಲಿಕ್ವಿಡಲ್ಲಿರುವಂಥ ಪ್ರೆಷರು ಯಾವುದ್ಯಾವ್ದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ದ ಫೋರ್ಸ್ ಎಕ್ಸರ್ಟ್ಸ್ on the walls and bottom of the vessels. ವಾಲ್ಸ್ ಅಂತೇಳಿ ವಾಲ್ಸ್ ಆ್ಯಂಡ್ ಬಾಟಮ್ ಆಫ್ ದ ವೆಸಲ್. ಸೊ ನಾವು ಏನು ಲಿಕ್ವಿಡ್ ತೊಗೊಂಡಿರ್ತೀವಿ ಅದಷ್ಟು ಅದರಲ್ಲಿರುವಂಥ ಫೋರ್ಸು ಯಾವುದೇ ಅದ್ರ ಮೇಲೆ ಎಕ್ಸರ್ಟ್ ಆಗುತ್ತೆ, ವಾಲ್ಸ್ ಮತ್ತು ಬಾಟಮ್ ಆಫ್ ದ ವೆಸಲ್ ಮೇಲೆ ಏನಾಗುತ್ತೆ ಫೋರ್ಸು ಎಕ್ಸಿಬಿಟ್ ಆಗುತ್ತೆ ಅದರದ್ದು ಫ್ಲೂಯಿಡಿನ ಫೋರ್ಸು. ನೆಕ್ಸ್ಟ್ ಥ್ರಸ್ಟ್ ಅಂತ ಹೇಳಿದರೆ ದ ಟೋಟಲ್ ಫೋರ್ಸ್ ಎಕ್ಸರ್ಟೆಡ್ ಬೈ ಎ ಫ್ಲೂಯಿಡ್ ಆನ್ ಎನಿ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್ ವಿತ್ ಇಟ್ ಈಸ್ ಕಾಲ್ಡ್ ಥ್ರಸ್ಟ್ ಆಫ್ ಎ ಫ್ಲೂಯಿಡ್ ಅಂತ ಹೇಳ್ತೀವಿ. ದ ಟೋಟಲ್ ಫೋರ್ಸ್, ಸೊ ಈ ಟೋಟಲ್ ಫೋರ್ಸ್ ಅಂತ ಹೇಳಿದಾಗ ನಾವೊಂದು ಯಾವುದೋ ಒಂದು ವೆಸಲಲ್ಲಿ ನಾವು ಲಿಕ್ವಿಡ್ನ ತೊಗೊಂಡಿದ್ದೀವಿ ಅಂತ ಹೇಳಿದಾಗ ಎಷ್ಟು ಫೋರ್ಸ್ ಎಕ್ಸಿಬಿಟ್ ಮಾಡುತ್ತೆ, ಎಷ್ಟು ಫೋರ್ಸ್ನ ಅದು ತೋರಿಸುತ್ತೆ. ಸೊ ಫೋರ್ಸ್ ಟೋಟಲ್ ಫೋರ್ಸ್, ಸೊ ಇಟ್ ಪುಟ್ಸ್ ದ ಫೋರ್ಸ್ ಆನ್ ದ ವಾಲ್ಸ್ ಆ್ಯಂಡ್ ದ ಬಾಟಮ್ ಆಫ್ ದ ಕಂಟೈನರಿನ ವಾಲ್ಸ್ ಮತ್ತು ಬಾಟಮ್ ಮೇಲೆ ಏನಾಗುತ್ತೆ ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ. ಆ ಟೋಟಲ್ ಫೋರ್ಸ್ನ ನಾವೇನು ಹೇಳ್ತೀವಿ ಅವನು ಥ್ರಸ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ always the force exerted by a fluid at rest is perpendicular to the surface in contact. ಸೊ ಫ್ಲೂಯಿಡ್ ಆ ಫೋರ್ಸ್ ಎಕ್ಸರ್ಟ್ ಆಗ್ತಿರೋದು at rest ಅಲ್ಲಿ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಹೀಗೆ ಪರ್ಪೆಂಡಿಕ್ಯುಲರ್ ಆಗಿ ಹೋಗುತ್ತೆ. ಈಗ ರೆಸ್ಟ್ ಇದೆ ಅಂತ ಹೇಳಿದಾಗ ಇದನ್ನು ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀವಿ ನಾವು. ಸೊ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್. ನೆಕ್ಸ್ಟ್, ಸಿನ್ಸ್ ಥ್ರಸ್ಟ್ ಇಸ್ ಎ ಫೋರ್ಸ್ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ನ್ಯೂಟನ್. ಸೊ ಹಾಗಾದರೆ ನ್ಯೂಟನ್ ಅಂತ ಹೇಳಿದಾಗ ನಾವು ಫೋರ್ಸಿನ ಯೂನಿಟನ್ನು ಏನಂತ ಬರಿತೀವಿ ನಾವು ನ್ಯೂಟನ್ ಅಂತ ಬರಿತೀವಿ. ಸೊ ಹಾಗಾದರೆ ಇಲ್ಲಿ ಥ್ರಸ್ಟಿನ ಕೂಡ ಯೂನಿಟ್ ಕೂಡ ಏನಾಗುತ್ತೆ ಹಾಗಾದರೆ ನ್ಯೂಟನ್ ಅಂತ ಬರಿತೀವಿ ನಾವು. ಡೈಮೆನ್ಷನ್ ಫಾರ್ಮುಲಾ ನಾವು ಫೋರ್ಸಿಗೆ ಏನು ಬರಿತೀವೋ ಅದನ್ನೇ ಬರಿತೀವಿ mL/T⁻². ಓಕೆ, ನೆಕ್ಸ್ಟ್ Pressure means the force exerted by a fluid per unit area of the surface in contact with it is called pressure or hydrostatic pressure ಅಂತ ಹೇಳಿ. The force exerted by a fluid per unit area. ಇಲ್ಲಿ ನಾವು thrust ನೋಡಿದ್ವಿ. Thrust is nothing but that the total force
ಥ್ರಸ್ಟ್ ಅಂತ ಹೇಳಿದ್ರೆ ಟೋಟಲ್ ಫೋರ್ಸ್, ಆ ಫೋರ್ಸ್ ಏನು ಎಕ್ಸಿಬಿಟ್ ಆಗುತ್ತೆ ಪರ್ ಯೂನಿಟ್ ಏರಿಯಾ ಈಸ್ ಕಾಲ್ಡ್ ಆಸ್ ಪ್ರೆಷರ್ ಅಂತ ಹೇಳ್ತೀವಿ ನಾವು. ದ ಫೋರ್ಸ್ ಎಕ್ಸರ್ಟೆಡ್ ಬೈ ಎ ಫ್ಲೂಯಿಡ್ ಪರ್ ಯೂನಿಟ್ ಏರಿಯಾ ಆಫ್ ದ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್ ವಿತ್ ಇಟ್ ಈಸ್ ಕಾಲ್ಡ್ ಪ್ರೆಷರ್ ಆರ್ ಹೈಡ್ರೋಸ್ಟಾಟಿಕ್ ಪ್ರೆಷರ್ ಅಂತ ಹೇಳ್ತೀವಿ. ಇಫ್ ಎಫ್ ಇಸ್ ದ ಟೋಟಲ್ ಫೋರ್ಸ್ ಎಕ್ಸರ್ಟೆಡ್ ಬೈ ಎ ಲಿಕ್ವಿಡ್ ಆನ್ ದ ಸರ್ಫೇಸ್ ಏರಿಯಾ ಎ, then pressure is given by force per unit area. Pressure is equal to force per unit area. Pressure ಅಂತ ಹೇಳಿದಾಗ that is thrust, F is equal to pressure P into area ಆಯಿತು ನಮಗಲ್ಲಿ. ನೆಕ್ಸ್ಟ್ ಎಸ್ ಐ ಯೂನಿಟ್ ಆಫ್ ಪ್ರೆಷರ್ ಏನಾಗುತ್ತೆ, ಫೋರ್ಸಿನ ಯೂನಿಟ್ ಏನು ನ್ಯೂಟನ್ನು, ಏರಿಯಾದ ಯೂನಿಟ್ ಏನು ಮೀಟರ್ ಸ್ಕ್ವೇರು, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇಸ್ ದ ಯೂನಿಟ್ ಆಫ್ ದಿ ಯಾವುದು ಪ್ರೆಷರ್. ಅಥವಾ ಪ್ರೆಷರ್ನ ನಾವು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತಲೇ ಹೇಳ್ಬೋದು, ಅಥವಾ 1 ಪ್ಯಾಸ್ಕಲ್ ಅಂತ ಹೇಳ್ತೀವಿ ನಾವು. ಸೊ ಪ್ಯಾಸ್ಕಲ್ ಅಂತ ಬರೀಬೇಕಾದ್ರೆ ಏನೇ ಡಿನೋಟ್ ಮಾಡ್ತೀವಿ, ಪಿ ಎ ಅಂತ ಹೇಳಿ ಡಿನೋಟ್ ಮಾಡ್ತೀವಿ ನಾವು. ಓಕೆ, ನೆಕ್ಸ್ಟ್ ದಟ್ ಇಸ್ ಅಬೌಟ್ ದ ಪ್ರೆಷರ್. ನೆಕ್ಸ್ಟ್ ಪ್ರೆಷರ್ at a point due to a liquid at rest. Pressure at a point due to a liquid at rest. Consider a homogeneous liquid of density rho and mass m contained in a cylindrical jar to a depth h. ಸೊ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಡಯಾಗ್ರಾಮು, ಒಂದು ಸಿಲಿಂಡ್ರಿಕಲ್ ಜಾರ್ನ ತಗೊಂಡಿದ್ದಾರೆ. ಸಿಲಿಂಡ್ರಿಕಲ್ ಜಾರಲ್ಲಿ ಏನೋ ಫ್ಲೂಯಿಡ್ನ ನಾವೇನು ಮಾಡಿದ್ದೀವಿ, ಫಿಲಪ್ ಮಾಡಿದ್ದೀವಿ. ಸೊ ಅದು ಡೆನ್ಸಿಟಿ ಅಂತ ಹೇಳಿದ್ರೆ ಸಾಂದ್ರತೆ ಕೇಳಿದಿರೋ ಡೆನ್ಸಿಟಿ. ಸೊ ರೋ ಅಂತ ಇದೆ ಅಂದ್ಕೋಣ, ಮಾಸ್ ಎಮ್ ಇದೆ. ಸೊ ದೆನ್ ಡೆಪ್ತ್, ಎಷ್ಟು ಹೈಟಲ್ಲಿ ನಾವು ಫಿಲಪ್ ಮಾಡಿದ್ದೀವಿ ಅಥವಾ ಎಷ್ಟು ಫ್ಲೂಯಿಡ್ನ ಹಾಕಿದ್ದೀವಿ, ಸೊ ದಟ್ ಇಸ್ ಅ ಡೆಪ್ತ್. ಇಲ್ಲಿಂದ ಇಲ್ಲಿ ತನಕ ಇರೋವಂಥ ಒಂದು ಲೆಂತ್ನ ಡೆಪ್ತ್ ಅಂತ ಹೇಳ್ತೀವಿ. Next, the total normal force exerted by a liquid on the base of the jar is equal to weight of the liquid ಅಲ್ವಾ. ಈಗ ಯಾವುದೋ ಒಂದು ಇದು ಕಂಟೈನರಲ್ಲಿ ನಾವು ವಾಟರ್ ತೊಗೊಂಡಾಗ, ವಾಟರ್ ತೊಗೊಂಡಿದ್ದೀವಿ ಅಥವಾ ಲಿಕ್ವಿಡ್ ತೊಗೊಂಡಿದ್ದೀವಿ ಅಂತ ಹೇಳಿದಾಗ, ಸೊ ಇಲ್ಲಿ ಹಿಂಗೆ ಲಿಕ್ವಿಡ್ ತೊಗೊಂಡಿದ್ದೀವಿ ನಾವು. ಸೊ ಆ ಲಿಕ್ವಿಡ್ಡು ಏನು ಫೋರ್ಸ್ನ ಎಕ್ಸಿಬಿಟ್ ಮಾಡುತ್ತೆ ಅಂತ ಹೇಳಿದೆ, ಆ ಫೋರ್ಸ್ ಎಕ್ಸಿಬಿಟ್ ಮಾಡೋ ಅಂಥ ಫೋರ್ಸು ಅದ್ರ ಮೇಲೆ ವಾಲ್ಸ್ ಆ್ಯಂಡ್ ದ ಬಾಟಮ್ ಆಫ್ ದ ಕಂಟೈನರ್ ಅಂತ ಹೇಳ್ತೀವಲ್ವಾ. ಸೊ ಹಾಗಾದರೆ ಫೋರ್ಸ್ ಎಕ್ಸಿಬಿಟ್ ಮಾಡಿದಾಗ ವಾಟ್ ಡಿಡ್ ಇಟ್ ಶೋಸ್, ಏನು ತೋರಿಸುತ್ತೆ ಅದು ಅಂತ ಹೇಳಿದರೆ, ಸೊ ಇಟ್ ಶೋಸ್ ದ ವೆಯ್ಟ್ ಆಫ್ ದಟ್ ಲಿಕ್ವಿಡ್. ಹಾಗಾದರೆ ಅದು ಎಕ್ಸರ್ಟ್ ಮಾಡೋಂಥ ಫೋರ್ಸ್ ಏನು ತೋರಿಸುತ್ತೆ ನಮಗೆ, ವೆಯ್ಟ್ ಆಫ್ ದ ಲಿಕ್ವಿಡ್ನ ತೋರಿಸುತ್ತೆ. ಈಗ ಒಂದು ಎಕ್ಸಾಂಪಲ್ ತಗೋಣ, ನಾವು ಒಂದು ಹಗುರದ ಆಬ್ಜೆಕ್ಟನ್ನ ಕೈಯಲ್ಲಿ ಇಟ್ಕೊಳ್ಳೋಣ, ಇನ್ನೊಂದು ವೆಯ್ಟ್ ಇರೋಂಥ ಆಬ್ಜೆಕ್ಟನ್ನ ಇನ್ನೊಂದು ಕೈಯಲ್ಲಿ ಇಟ್ಕೊಳ್ಳೋಣ. ಯಾವ್ದು ನಿಮಗೆ ವೆಯ್ಟ್ ಅಂತ ಅನಿಸುತ್ತೆ, ಭಾರ ಇರೋವಂಥ ಒಂದು ಇದನ್ನು ಆಬ್ಜೆಕ್ಟ್ ಏನಾಗುತ್ತೆ ನಮಗೆ ವೆಯ್ಟ್ ಫೀಲ್ ಆಗುತ್ತೆ, ವೆಯ್ಟ್ ಇರೋದು ಫೀಲ್ ಆಗುತ್ತೆ. ಸೊ ಅದನ್ನೇ ನಮಗೆ ಗೊತ್ತಾಗ್ಬಿಡುತ್ತೆ ಯಾವುದು ವೆಯ್ಟ್ ಜಾಸ್ತಿ, ಯಾವುದು ವೆಯ್ಟ್ ಕಡಿಮೆ. ಅದೇ ಇಲ್ಲೂ ಕೂಡ ಅದೇನೇ ನಾವು ಇಲ್ಲಿ ಹೇಳ್ತಾ ಇರೋದು. ಏನಂತ ಹೇಳಿದ್ರೆ, ಇಲ್ಲಿ ವೆಯ್ಟ್ ತೋರಿಸ್ಬೇಕಂತ ಹೇಳಿದಾಗ ಆ ವೆಯ್ಟ್ ಹೆಂಗೆ ಅಂತ ವೆಯ್ಟ್ ಹೇಗೆ ತೋರಿಸೋದು, ವೆಯ್ಟ್ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ, ಇದರಲ್ಲಿ ಏನು ನಾವು ಫ್ಲೂಯಿಡ್ಸ್ ತೊಗೊಂಡಿರ್ತೀವಿ ಆ ಫ್ಲೂಯಿಡ್ಸು ಅಷ್ಟು ಕೂಡ ತನ್ನ ವೆಯ್ಟನ್ನ ಏನು ಮಾಡುತ್ತೆ, ಯಾವುದಕ್ಕೆ ಹಾಕುತ್ತೆ, ವಾಲ್ಸು ಮತ್ತು ಬಾಟಮ್ ಆಫ್ ದ ಕಂಟೈನರಿಗೆ ಹಾಕುತ್ತೆ. ಸೊ ವಾಲ್ಸು ಮತ್ತು ಬಾಟಮ್ ಆಫ್ ದ ಕಂಟೈನರ್ ತನ್ನ ಫೋರ್ಸ್ನ ಎಕ್ಸರ್ಟ್ ಮಾಡಿದಾಗ ಏನಾಯಿತು ನಮಗೆ ಅಲ್ಲಿ ಅದ್ರ ವೆಯ್ಟ್ ಗೊತ್ತಾಗ್ತಾ ಹೋಗುತ್ತೆ. Next, the total normal force exerted by liquid on the base of the jar is equal to weight of the liquid. Next, ಹಾಗಾದರೆ F is equal to ಏನು ಸಿಕ್ತು ನಮಗೆ, M into G. ನೆಕ್ಸ್ಟ್ ಎಮ್ ಅಂತ ಹೇಳಿದ್ರೆ ಮಾಸ್ ಬೈ ವಾಲ್ಯೂಮ್ ಅಂತ ಹೇಳಿದರೆ, ಇಲ್ಲಿ ಎಫ್ ಇಸ್ ಈಕ್ವಲ್ ಟು ಎಮ್ ಎ, ನ್ಯೂಟನ್ ಸೆಕೆಂಡ್ ಲಾ ಕೇಳಿದಿರಲ್ಲ, ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಸೊ ಇಲ್ಲಿ ಏನು ತೊಗೊಳ್ತೀವಿ, ಎ ಇಸ್ ಈಕ್ವಲ್ ಟು ಜಿ ತೊಗೊಳ್ತೀವಿ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ತೊಗೊಳ್ತೀವಿ ಅಷ್ಟೇ. ಓಕೆ, ಸೊ ಎಮ್ ಇಂಟು ಜಿ. ನೆಕ್ಸ್ಟ್ ಮಾಸ್ ಅಂತ ಹೇಳಿದರೆ, ಸಿನ್ಸ್ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್, ಮಾಸ್ ಕ್ಯಾನ್ ಬಿ ರಿಟರ್ನ್ ಆಸ್, ಮಾಸ್ನ ಏನಂತ ಬರೀಬೋದು, ಹಾಗಾದರೆ ನಾವು ವಾಲ್ಯೂಮ್ ಇಂಟು ಡೆನ್ಸಿಟಿ ಅಂತ ಬರೀಬೋದು. ದಟ್ ಈಸ್ ವಾಲ್ಯೂಮ್ ಇಂಟು ಡೆನ್ಸಿಟಿ, ದಟ್ ಈಸ್ ಇಂಟು ಜಿ. ನೆಕ್ಸ್ಟ್ ವಿ ಇಂಟು ರೋ ಇಂಟು ಜಿ. ಬಟ್ ವಾಲ್ಯೂಮ್ ಅಂತ ಹೇಳಿದರೆ ಏನಂತ ಬರೀಬೋದು, ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ನಾವು, ಏರಿಯಾ ಇಂಟು ಲೆಂತ್ ಅಂತ ನೋಡಿದ್ರೆ ವಾಲ್ಯೂಮ್ ಅಂತ ನೋಡಿದ್ವಿ. ಇಲ್ಲಿ ಏನು ಏರಿಯಾ ಇಂಟು ಲೆಂತ್ ಬದಲು ಏನು ತೊಗೊಂಡಿದ್ದೀವಿ, ಇಲ್ಲಿ ಹೈಟ್. ಸೊ ದಟ್ ಈಸ್ ಏರಿಯಾ ಇಂಟು ಹೈಟ್ ಇಂಟು ರೋ ಇಂಟು G. Since V is the area of the base into height, therefore V is equal to ಏನಾಯಿತು, A into H ಆಯಿತು. ಓಕೆ, ನೆಕ್ಸ್ಟ್ ಎಫ್ ಇಸ್ ಈಕ್ವಲ್ ಟು ಏನು ಉಳ್ಕೊಳ್ತು ನಮಗೆ, ಫೈನಲಿ ಎಕ್ಸ್ಪ್ರೆಷನ್ ಏನು ನಮಗೆ ಅಲ್ಲಿ, ರೋ ಇಂಟು ಜಿ ಇಂಟು ಹೆಚ್ ಇಂಟು ಎ, ರೋ ಇಂಟು ಜಿ ಇಂಟು ಹೆಚ್ ಇಂಟು ಎ. ಬೈ ಡೆಫಿನೇಷನ್ ಪಿ ಇಸ್ ಈಕ್ವಲ್ ಟು, ಹಾಗಾದರೆ ಪ್ರೆಷರ್ನ ಡೆಫಿನೇಷನ್ ಪ್ರಕಾರ ಏನು, ಫೋರ್ಸ್ ಪರ್ ಯೂನಿಟ್ ಏರಿಯಾ, ದಟ್ ಈಸ್ ಈಕ್ವಲ್ ಟು ಫೋರ್ಸ್ ಬೈ ಎಫ್ ಬೈ ಎ. ಎಫ್ಗೆ ಏನಿದೆ ನಮಗೆ, ರೋ ಇಂಟು ಜಿ ಇಂಟು ಹೆಚ್ ಇಂಟು ಎ ಡಿವೈಡೆಡ್ ಬೈ ಎ. ಸೊ ಎ ಆ್ಯಂಡ್ ಎ ಗೆಟ್ಸ್ ಕ್ಯಾನ್ಸಲ್ ಆಯಿತು, ರಿಮೈನಿಂಗ್ ಏನು ನಮಗೆ, ಪಿ ಇಸ್ ಈಕ್ವಲ್ ಟು ರೋ ಇಂಟು ಜಿ ಇಂಟು ಹೆಚ್.
Thus, at any point at a depth h below the surface of the homogeneous liquid of density rho, the pressure exerted by the liquid is P is equal to pressure ಎಷ್ಟಿರುತ್ತೆ ಹಾಗಾದರೆ ರೋ ಇಂಟು ಜಿ ಇಂಟು ಹೆಚ್, ವಾಟ್ ಎವರ್ ಬಿ ದ ಹೈಟ್ ಎಷ್ಟೇ ಇರಲಿ. ಹಾಗಾದರೆ ನಾವೊಂದು ಕಪ್ಪಲ್ಲಿ ವಾಟರ್ ತೊಗೊಂಡಿದ್ದೀವಿ ಅಂದರೆ ಆ ಕಪ್ಪಲ್ಲಿರೋಂಥ ಪ್ರೆಷರ್ ಎಷ್ಟಿರುತ್ತೆ ನಮಗೆ ರೋ ಇಂಟು ಜಿ ಇಂಟು ಹೆಚ್. So it depends upon the quantities, density, acceleration due to gravity and height. ಹಾಗಾದರೆ ಯಾವುದೇ ಒಂದು ಕಂಟೈನರಲ್ಲಿ ನಾವು ಫ್ಲೂಯಿಡ್ಸ್ನ ತೊಗೊಂಡ್ರೂ ಕೂಡ ಅದರದ್ದು ಪ್ರೆಷರ್ ಎಷ್ಟಿರುತ್ತೆ ರೋ ಇಂಟು ಜಿ ಇಂಟು ಹೆಚ್ ಇರುತ್ತೆ. ಓಕೆ, ನೆಕ್ಸ್ಟ್ ನೋಟಲ್ಲಿ ಕೆಲವೊಂದು ಪಾಯಿಂಟ್ಸ್ ಇದೆ ನೋಡಿ. ಇಲ್ಲಿ ದ ಪ್ರೆಷರ್ ಅಟ್ ಎ ಪಾಯಿಂಟ್ ವೇರೀಸ್ ಡೈರೆಕ್ಟ್ಲಿ ಆಸ್ ದ ಡೆಪ್ತ್ ಆಫ್ ದ ಪಾಯಿಂಟ್ ಬಿಲೋ ದ ಲಿಕ್ವಿಡ್ ಸರ್ಫೇಸ್. ದೇರ್ ಆರ್ above equation, therefore all the points at the same horizontal level have equal pressures. Whenever a body is immersed in a liquid, all its sides experiences force acting perpendicular to the sides. A liquid at rest exerts pressure at a point within it in all directions with equal magnitude. The free surface of a liquid at rest is horizontal. So ಇವು ನೋಟ್ಗಳು, ನಿಮಗೆ ಅಡಿಷನಲ್ ಇನ್ಫಾರ್ಮೇಷನ್ ಅಷ್ಟೇ. ನೆಕ್ಸ್ಟ್ ವಿಲ್ ಗೋ ಟು ದ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಹೇಳಿದ್ರೆ ದ ಗೇಷಿಯಸ್ ಎನ್ವೆಲೋಪ್ ಅಥವಾ ದ ಗೇಷಿಯಸ್ ಕವರ್ ಸರೌಂಡಿಂಗ್ ದ ಅರ್ತ್ ಈಸ್ ಕಾಮನ್ಲಿ ನೋನ್ ಆಸ್ ಅಟ್ಮಾಸ್ಫಿಯರ್ ಅಲ್ವಾ. ಅಟ್ಮಾಸ್ಫಿಯರ್ ಅಥವಾ ಏರ್ ಅಂತ ಹೇಳಿದ್ದು ನಮ್ಮ ಸುತ್ತಮುತ್ತಲೂ ಕೂಡ ನಾವೇನಿದೆ ಏರ್ ಇದೆ, ನಮ್ಗೆ ಏರ್ ಇಲ್ಲ ಅಂತ ಹೇಳಿದ್ರೆ ನಮಗೇನು ಉಸಿರಾಡೋಕ್ಕೆ ಆಗೋದಿಲ್ಲ ಅಲ್ವಾ. ಸೊ ದ ಗೇಷಿಯಸ್ ಎನ್ವೆಲೋಪ್ ಅಂತ ಹೇಳಿದ್ರೆ ಅರ್ತ್ಗೆ ಏನಾಗಿದೆ ಗ್ಯಾಷಿಯಸ್ನ ಒಂದು ಎನ್ವೆಲೋಪ್ ಅಥವಾ ಕೋಟಿಂಗ್ ಸರೌಂಡ್ ಆಗಿದೆ ನಮ್ಮ ಅರ್ತ್ಗೆ. ಸೊ ದಟ್ ಈಸ್ ಅದನ್ನೇನಂತ ಹೇಳ್ತೀವಿ ನಾವು ಸರೌಂಡಿಂಗ್ ನಾವೇನು ಹೇಳ್ತೀವಿ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ಸೊ ಅಟ್ಮಾಸ್ಫಿಯರ್ ಅಥವಾ ಏರ್ ಅಂತ ಹೇಳ್ತೀವಿ. ದ ಅರ್ತ್ಸ್ ಅಟ್ಮಾಸ್ಫಿಯರ್ ಎಕ್ಸ್ಟೆಂಡ್ಸ್ ಅಪ್ ಟು ಸೆವರಲ್ ಕಿಲೋಮೀಟರ್ಸ್. ದಿಸ್ ಅಟ್ಮಾಸ್ಫಿಯರ್ ಎಕ್ಸರ್ಟ್ಸ್ ಪ್ರೆಷರ್ ಆನ್ ಆಲ್ ದ ಬಾಡೀಸ್ ಇನ್ ಕಾಂಟ್ಯಾಕ್ಟ್ ವಿತ್ ಇಟ್. ಸೊ ಅರ್ತಿನ ಅಟ್ಮಾಸ್ಫಿಯರು ಏನಾಗುತ್ತೆ ಬೇಕಾದಷ್ಟು ಕಿಲೋಮೀಟರ್ಸ್ಗಳ ಏನಾಗಿರುತ್ತೆ ಸರೌಂಡಿಂಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಈ ಅಟ್ಮಾಸ್ಫಿಯರ್ ನಮಗೆ ಎಲ್ಲ ಒಂದು ಬಾಡೀಸ್ ನಮ್ಮ ಅರ್ಥಲ್ಲಿ ಏನಿದೆ ಎಲ್ಲ ಬಾಡೀಸ್ ಮೇಲೂ ಕೂಡ ಏನಾಗುತ್ತೆ ಆ ಪ್ರೆಷರು ಎಕ್ಸರ್ಟ್ ಆಗ್ತಾ ಹೋಗುತ್ತೆ. Next, the pressure exerted by the atmosphere on any body in contact with it is called atmospheric pressure. ಸೊ ಅರ್ಥಲ್ಲಿ ಏನೇನು ಬಾಡೀಸ್ ಇದೆ ಆ ಅರ್ಥಲ್ಲಿರೋವಂಥ ಪ್ರತಿಯೊಂದು ಬಾಡೀಸಿಗೂ ಕೂಡ ಏನಾಗಿರುತ್ತೆ ಪ್ರೆಷರು ಎಕ್ಸರ್ಟ್ ಆಗುತ್ತೆ. ಸೊ ಆ ಪ್ರೆಷರ್ನ ನಾವೇನಂತ ಹೇಳ್ತೀವಿ ನಾವು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಹೇಳ್ತೀವಿ ನಾವು. ಸೊ ಏನಂತ ಹೇಳ್ತೀವಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಹೇಳ್ತೀವಿ ನಾವು. The pressure exerted by the atmosphere on any body in contact with it is called atmospheric pressure. ಅರ್ಥಲ್ಲಿ ನಮಗೆ ಯಾವುದೇ ಒಂದು ಆಬ್ಜೆಕ್ಟ್ ಇದೆ, ಯಾವುದೇ ಒಂದು ಬಾಡಿ ಇದೆ ಅಂತ ಹೇಳಿದಾಗ ಆ ಬಾಡಿ ಮೇಲೆ ಎಷ್ಟು ಅಮೌಂಟ್ ಆಫ್ ಪ್ರೆಷರ್ ಎಕ್ಸರ್ಟ್ ಆಗುತ್ತೋ ಅಥವಾ ಎಷ್ಟು ಅಮೌಂಟ್ ಆಫ್ ಫೋರ್ಸ್ ಪ್ರೆಷರ್ ಎಕ್ಸರ್ಟ್ ಆಗುತ್ತೋ ಅದನ್ನು ಏನಂತ ಹೇಳ್ತೀವಿ ನಾವು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ಇಟ್ ಕೆನಾಟ್ ಬಿ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ರೋ ಜಿ ಹೆಚ್. ಯಾಕೆ ಇದನ್ನು ನಾವು ಹಾಗಾದರೆ ಮೇಲ್ಗಡೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಪ್ರೆಷರ್ ಆಫ್ ಎ ಲಿಕ್ವಿಡ್ ಈಸ್ ಗಿವನ್ ಬೈ ರೋ ಇಂಟು ಜಿ ಇಂಟು ಹೆಚ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಲ್ವಾ. ಹಾಗಾದರೆ ನಾವು ನಮ್ಮಲ್ಲಿರುವಂಥ ಒಂದು ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ಹಾಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರಲ್ಲ. ಬಿಕಾಸ್ ಏರ್ ಡಸ್ ನಾಟ್ ಹ್ಯಾವ್ ಎ ಕಾನ್ಸ್ಟೆಂಟ್ ಡೆನ್ಸಿಟಿ. ಹಾಗಾದರೆ ಏರಲ್ಲಿ ಹೀಗೆ ಏರಿದೆ ಅಂತ ಹೇಳಿದಾಗ ಇಲ್ವೊಂದು ಡೆನ್ಸಿಟಿ ಇರ್ಬೋದು, ಇಲ್ವೊಂದು ಡೆನ್ಸಿಟಿ. ಸೊ ಏರಿಗೆ ಒಂದು ಕಾನ್ಸ್ಟೆಂಟ್ ಪರ್ಟಿಕ್ಯುಲರ್ ಇಂಥದ್ದೇ ಒಂದು ಡೆನ್ಸಿಟಿ ಇರುತ್ತೆ ಒಂದೊಂದು ಪಾಯಿಂಟಲ್ಲಿ ಅಂತ ಹೇಳೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಅಟ್ಮಾಸ್ಫಿಯರ್ ಡಸ್ ನಾಟ್ ಹ್ಯಾವ್ ವೆಲ್ ಡಿಫೈನ್ಡ್ ಟಾಪ್ ಸರ್ಫೇಸ್. ಸೊ ಅಟ್ಮಾಸ್ಫಿಯರು ಕೂಡ ಒಂದು ಕಡೆ ಟೆಂಪರೇಚರ್ ಜಾಸ್ತಿ ಆಗ್ಬೋದು, ಒಂದು ಕಡೆ ಕಡಿಮೆ ಆಗೋದು. ಸೊ ದೇರ್ ಇಸ್ ಅ ವೇರಿಯೇಷನ್ ಇನ್ ದ ಅಟ್ಮಾಸ್ಫಿಯರ್. ಸೊ ವೆದರಲ್ಲೂ ಕೂಡ ವೇರಿಯೇಷನ್ ಆದಾಗ ನಮ್ಗೆ ಏನಾಯಿತು ಅಟ್ಮಾಸ್ಫಿಯರಲ್ಲಿ ಕೂಡ ನಮಗೆ ಆ ಟಾಪ್ ಸರ್ಫೇಸು ಕ್ಲಿಯರ್ ಆಗಿ ನಮಗೆ ವೆಲ್ ಡಿಫೈನ್ಡ್ ಆಗಿರಲ್ಲ. ಸೊ ದ್ಯಾಟ್ ವಿ ಕಾಂಟ್ ಕ್ಯಾಲ್ಕುಲೇಟ್ ದ ಪ್ರೆಷರ್ P is equal to ರೋ ಇಂಟು ಜಿ ಇಂಟು ಹೆಚ್. ಪ್ರತಿಯೊಂದು ಆಬ್ಜೆಕ್ಟಿಗೂ ಕೂಡ P is equal to ರೋ ಇಂಟು ಜಿ ಇಂಟು ಹೆಚ್ ಅನ್ನೋದು ಏನಾಗಿರುತ್ತೆ ದಟ್ ಈಸ್ ಡಿಫೈನ್ಡ್. ಬಟ್ ಇಂಥದ್ದೇ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಪ್ರೆಷರ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಓಕೆ, ದ ಡಿವೈಸ್ ವಿಚ್ ಯೂಸ್ ಟು ಮೆಷರ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಈಸ್ ಕಾಲ್ಡ್ ಬ್ಯಾರೋಮೀಟರ್ ಆ್ಯಂಡ್ ವಾಸ್ ಡಿವೈಸ್ಡ್ ಬೈ ಟಾರಿಸೆಲ್ಲಿ. ಸೊ ಟಾರಿಸೆಲ್ಲಿ ಅನ್ನೋರು ಏನು ಮಾಡಿದ್ರು, ಒಂದು ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಒಂದು ಡಿವೈಸ್ನ ಫೈಂಡ್ ಔಟ್ ಮಾಡಿದರು. ಸೊ ಆ ಡಿವೈಸ್ನ ಇನ್ವೆಂಟ್ ಮಾಡಿದ್ದಾರೆ. ಆ ಡಿವೈಸ್ನ ಏನಂತ ಹೇಳ್ತೀವಿ ನಾವು ಟಾರಿಸೆಲ್ಲಿಸ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ ಅಥವಾ ಬ್ಯಾರೋಮೀಟರ್ ಅಂತ ಹೇಳ್ತೀವಿ. ಸೊ ಬ್ಯಾರೋಮೀಟರ್ ಇಲ್ಲಿ ಕಾಣಿಸ್ತದೆ ಅಲ್ವಾ.
ದಿಸ್ ಇಸ್ ಅ ಡಯಾಗ್ರಾಮ್ ಆಫ್ ದಿ ಬ್ಯಾರೋಮೀಟರ್. ಸೊ ಬ್ಯಾರೋಮೀಟರ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ನೋಡ್ತಾಣ. ಸೊ ಟಾರಿಸಲ್ಲಿಸ್ ಎಕ್ಸ್ಪೆರಿಮೆಂಟ್ ಟು ಮೆಷರ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಥವಾ ಬ್ಯಾರೋಮೀಟರ್ ಯಾವ ಪ್ರೊಸೆಸಲ್ಲಿ ವರ್ಕ್ ಆಗುತ್ತೆ. ಎ ಗ್ಲಾಸ್ ಟ್ಯೂಬ್ ಅಬೌಟ್ 1 ಮೀಟರ್ ಲಾಂಗ್ ಇಸ್ ಫಿಲ್ಡ್ ವಿತ್ ಮರ್ಕ್ಯುರಿ. ಮರ್ಕ್ಯುರಿಯಲ್ಲಿ ಏನು ಮಾಡೋಣ, ಇಲ್ಲೊಂದು ಗ್ಲಾಸ್ ಜಾರ್ ಇದೆ ಅಥವಾ ಗ್ಲಾಸ್ ಟ್ಯೂಬ್ ಇದೆ. ಆ ಗ್ಲಾಸ್ ಟ್ಯೂಬಲ್ಲಿ ಮುಕ್ಕಾಲು ಭಾಗದಷ್ಟು ಮರ್ಕ್ಯುರಿನ ಫಿಲಪ್ ಮಾಡಬೇಕು. ಸೊ ಮುಕ್ಕಾಲು ಭಾಗದಷ್ಟು ಮರ್ಕ್ಯುರಿನ ಫಿಲಪ್ ಮಾಡೋಣ. ಸೊ ನೆಕ್ಸ್ಟ್ ದ ಓಪನ್ ಎಂಡ್ ಈಸ್ ಇನ್ವರ್ಟೆಡ್. ಹಿಯರ್ ದ ಓಪನ್ ಎಂಡ್ ಈಸ್ ಇನ್ವರ್ಟೆಡ್ ದ ಮರ್ಕ್ಯುರಿ ಆ್ಯಂಡ್ ದ ಕೆಪ್ಟ್ ವರ್ಟಿಕಲ್. ಓಪನ್ ಎಂಡನ್ನ ಏನು ಮಾಡ್ತೀವಿ, ವಾಪಸ್ಸು ತಿರುಗಿಸಿಟ್ಟಿದ್ದಾರೆ. ಇಲ್ಲಿ ಟ್ಯೂಬ್ ಫಿಲಪ್ ಮಾಡಿರೋದು ಮರ್ಕ್ಯುರಿ. ಆ ಮರ್ಕ್ಯುರಿ ಫಿಲಪ್ ಮಾಡಿದಾಗ ಏನಾಯಿತು, ಓಪನ್ ಎಂಡನ್ನ ಇನ್ವರ್ಟ್ ಮಾಡಿ ಇಟ್ಟಿದ್ದಾರೆ. there is a vacuum above A, therefore pressure at A is 0. ಹಾಗಾದರೆ ಇಲ್ಲಿ ಏನು ಕ್ರಿಯೇಟ್ ಆಯಿತು, ಸ್ಪೇಸ್ ಕ್ರಿಯೇಟ್ ಆಯಿತು. ಇಲ್ಲೇನು ಕ್ರಿಯೇಟ್ ಆಯಿತು, ಸ್ಪೇಸ್ ಕ್ರಿಯೇಟ್ ಆಯಿತು. ಸೊ ದಟ್ ಸ್ಪೇಸ್ ಕ್ರಿಯೇಟ್ ಆಯಿತು ಅಂತ ಹೇಳಿದಾಗ ಅಟ್ ಎ ದಿಸ್ ಪಾಯಿಂಟಲ್ಲಿ ಏನಾಗಿರುತ್ತೆ, ಪ್ರೆಷರ್ ಈಸ್ 0. ಪ್ರೆಷರ್ ಏನಾಗುತ್ತೆ, 0 ಆಗುತ್ತೆ. ಬಿ ಆ್ಯಂಡ್ ಸಿ ಆರ್ ಪಾಯಿಂಟ್ಸ್ ಇನ್ ದ ಸೇಮ್ ಹಾರಿಸೆಂಟಲ್ ಲೆವೆಲ್. ಇಲ್ಲಿ ನೋಡಿ, ಬಿ ಮತ್ತು ಸಿ ಪಾಯಿಂಟ್ಸು ಸೇಮ್ ಹಾರಿಸೆಂಟಲ್ ಲೆವೆಲಲ್ಲಿದೆ. ಈ ಥರ ಹಾರಿಸೆಂಟಲ್ ಲೆವೆಲ್ ಇರಬೇಕಾದ್ರೆ ಹಾಗಾದರೆ ಅದರ ಪ್ರೆಷರ್ ಏನಾಗಿರುತ್ತೆ, ಅಲ್ಲೂ ಕೂಡ ಸೇಮ್ ಇರುತ್ತೆ. ಪ್ರೆಷರ್ therefore pressure at C is equal to pressure at B. ಹಾಗಾದರೆ pressure at C is equal to pressure at B. However, the pressure at C is the pressure due to the atmosphere and pressure at B is the pressure due to the mercury column of the height h. ಇವಾಗ however the pressure at C ಅಲ್ಲಿ ಏನಾಗುತ್ತೆ, ಪ್ರೆಷರ್ ಯಾವುದ್ರ ಮೇಲೆ ಇರುತ್ತೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಮೇಲೆ ಇರುತ್ತೆ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ಇಲ್ಲಿ ಒಳಗಡೆ ಕಾಲಮಲ್ಲಿ ಇರುವಂಥ ಬಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಟ್ ಡಿಪೆಂಡ್ಸ್ ಆನ್ ದ ಮರ್ಕ್ಯುರಿ ಕಾಲಮ್ ಆಫ್ ದ ಹೈಟ್. ಈ ಹೈಟಲ್ಲಿ ಮರ್ಕ್ಯುರಿ ಕಾಲಮ್ ಮೇಲೆ ಏನು ಪ್ರೆಷರ್ ಫೋರ್ಸ್ ಅಥವಾ ಪ್ರೆಷರ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಬಿ ಅನ್ನೋದು. ಓಕೆ, next, thus atmospheric pressure is proportional to the height of the mercury column in the barometer. ಹಾಗಾದರೆ atmospheric pressure ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಸೊ it depends proportional to the height of the mercury column in the barometer. ಸೊ ಬ್ಯಾರೋಮೀಟರ್ಲಿ ಹೈಟ್, ಇಲ್ಲಿ ಎಷ್ಟು ಹೈಟ್ ತನಕ ಏನಾಗಿದೆ ಮರ್ಕ್ಯುರಿ ಕೆಳಗಡೆ ಬಂದಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದಟ್ ವಿ ನೋ ದಟ್ atmospheric pressure is equal to rho into G into H ಅಲ್ವಾ, rho into G into H, where H is a height of a mercury column in the barometer. rho ಅಂತ ಹೇಳಿದ್ರೆ ಡೆನ್ಸಿಟಿ ಆಫ್ ದ ಮರ್ಕ್ಯುರಿ ಆ್ಯಂಡ್ G ಅಂತ ಹೇಳಿದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಓಕೆ, ಅರ್ಥ ಆಯ್ತಾ? ಇದನ್ನು ಬ್ಯಾರೋಮೀಟರ್ ಅಂತ ಹೇಳ್ತೀವಿ. ಒಂದು ಯಾವುದು 1 ಮೀಟರ್ ಲಾಂಗಿನ ಟ್ಯೂಬ್ನ ಗ್ಲಾಸ್ ಜಾರ್ನ ತೊಗೊಂಡ್ರು ಅದಕ್ಕೆ ಏನು ಮಾಡ್ತೀವಿ, ಮರ್ಕ್ಯುರಿ ಫಿಲಪ್ ಮಾಡ್ತೀವಿ. ಮರ್ಕ್ಯುರಿ ಫಿಲಪ್ ಮಾಡಿ ವಾಪಸ್ ಏನು ಮಾಡ್ತೀವಿ, ಅದನ್ನು ಇನ್ವರ್ಟ್ ಮಾಡಿರ್ತೀವಿ. ಇನ್ವರ್ಟ್ ಮಾಡಿಟ್ಟಾಗ ಕೆಳಗಡೆ ಏನಾಯಿತು, ಆ ಒಂದು ಮರ್ಕ್ಯುರಿ ಲೆವೆಲ್ ಇಲ್ಲಿ ಮತ್ತು ಇಲ್ಲಿ ಮರ್ಕ್ಯುರಿ ಲೆವೆಲ್ ಸೇಮ್ ಬರುತ್ತೆ. ದಟ್ ಪಾಯಿಂಟ್ಸ್ ಆರ್ ಕಾಲ್ಡ್ ಆಸ್ ಬಿ ಆ್ಯಂಡ್ ಸಿ. ಇಲ್ಲೇನಾಗುತ್ತೆ, ಎಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ದರ್ ಇಸ್ ನೋ ಪ್ರೆಷರ್ ಇಸ್ ಈಕ್ವಲ್ ಟು 0. ಪ್ರೆಷರ್ ಏನಾಗುತ್ತೆ, ಅಲ್ಲಿ 0 ಆಗುತ್ತೆ. ಬಟ್ ಬಿ ಮತ್ತು ಸಿ ಅಲ್ಲಿ ಎರಡೂ ಕೂಡ ಒಂದೇ ಪ್ರೆಷರ್ ಎಕ್ಸರ್ಟ್ ಆಗುತ್ತೆ. ಆ ಒಂದೇ ಪ್ರೆಷರ್ ಎಕ್ಸರ್ಟ್ ಆದಾಗ ಇದರಲ್ಲಿ ಎಕ್ಸರ್ಟ್ ಆಗೋ ಪ್ರೆಷರ್ ಯಾವುದು, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಡ್ಯೂ ಟು ದ ಬಿ ಅಲ್ಲಿ ಎಕ್ಸರ್ಟ್ ಆಗೋಂಥ ಪ್ರೆಷರ್ ಯಾವುದು, ಡ್ಯೂ ಟು ದ ಹೈಟ್ ಆಫ್ ದ ಮರ್ಕ್ಯುರಿ ಕಾಲಮ್. Okay, that's a simple experiment. So idistu the next atmospheric pressure is given by rho into G into H alva. Next, at sea level the mercury column in the tube is found remain at a height of above 76 centimeter. Therefore atmospheric pressure at sea level or standard level or normal pressure is calculated as P is equal to rho into G into H. ರೋ ಅಂತ ಹೇಳಿದ್ರೆ 13.6 into 10³ kg per meter cube ಡೆನ್ಸಿಟಿ. ನೆಕ್ಸ್ಟ್ 9.8 ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೆಕ್ಸ್ಟ್ ಹೈಟ್ ಅಂತ ಹೇಳಿದ್ರೆ 0.76 ಮೀಟರಿಗೆ ಕನ್ವರ್ಟ್ ಮಾಡಿರೋದು 76 ಸೆಂಟಿಮೀಟರ್. ಸಿ ಲೆವೆಲಲ್ಲಿ ಇದು ಹೈಟ್ ಎಷ್ಟಕ್ಕೆ ಇರುತ್ತೆ, ಅಬೌಟ್ 76 ಸೆಂಟಿಮೀಟರಿಗೆ ಇರುತ್ತೆ. ಅವಾಗ ಏನಾಯಿತು, ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಪ್ರೆಷರ್ ಎಷ್ಟು ಬರುತ್ತೆ, 1.013 into 10³ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸೊ ಹಿಯರ್ ಆರ್ ಪ್ಯಾಸ್ಕಲ್. ಸೊ ಯೂನಿಟ್ ಏನು ಬರಿತೀವಿ ನಾವು, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಬರಿತೀವಿ ಅಥವಾ ಪ್ಯಾಸ್ಕಲ್ಲು ಬರಿತೀವಿ. ಆ್ಯಂಡ್ ದಿಸ್ ಪ್ರೆಷರ್ ಈಸ್ ರಿಟನ್ ಆಸ್ 1 atmospheric pressure. ಸೊ ಹಾಗಾದರೆ 1 atmospheric pressure ಅಂತ ಯಾವುದನ್ನು ಬರಿತೀವಿ ನಾವು, 1.013 into 10³ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ನ 1 atmospheric pressure ಅಂತಲೂ ಕೂಡ ಬರಿತೀವಿ. ಸೊ ದಟ್ ಈಸ್ ಅ
ಎಕ್ಸ್ಪೆರಿಮೆಂಟ್ ಟು ಡಿಟೆಕ್ಟ್ ದ ಪ್ರೆಷರ್ನ ಡಿಟೆಕ್ಟ್ ಮಾಡಲಿಕ್ಕೆ ಏನು ಯೂಸ್ ಮಾಡ್ತೀವಿ ನಾವು ಬ್ಯಾರೋಮೀಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಬ್ಯಾರೋಮೀಟರ್ಸ್ನ ಇನ್ವೆಂಟ್ ಮಾಡಿದ್ದು ಯಾರು ಟಾರಿಸೆಲಿ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಸೊ ಟಾರಿಸೆಲಿ ಎಕ್ಸ್ಪೆರಿಮೆಂಟಲ್ಲಿ ಏನೇನು ನೋಡಿದ್ವಿ ನಾವು ಮರ್ಕ್ಯುರಿ ಟ್ಯೂಬು ಅದನ್ನು ಇನ್ವರ್ಟ್ ಮಾಡಿದಾಗ ಹೈಟ್ ಆಫ್ ದ ಮರ್ಕ್ಯುರಿ ಕಾಲಮು ಅವನ್ನೆಲ್ಲ ನೋಡ್ತಾ ಹೋದ್ವಿ ಅಲ್ವಾ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಸ್ ಈಕ್ವಲ್ ಟು ರೋ ಇಂಟು ಜಿ ಇಂಟು ಹೆಚ್. Next, open tube manometer. So here open tube manometer means a open tube manometer is used to measure pressure differences. ಅಂದರೆ ಇವಾಗ ಒಂದು ನಾನು ಹೇಳಿದೆ ಅಲ್ವಾ, ಏರ್ ಡಸ್ ನಾಟ್ ಹ್ಯಾವ್ ಕಾನ್ಸ್ಟೆಂಟ್ ಡೆನ್ಸಿಟಿ ಕಾನ್ಸ್ಟೆಂಟ್ ಇರಲ್ಲ ಏರಲ್ಲಿ ಅಂತ ಹೇಳಿದಾಗ ಅಲ್ಲೇನಾಯಿತು ನಮಗೆ ಪ್ರೆಷರ್ ಕೂಡ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಸೊ ಪ್ರೆಷರ್ ಡಿಫ್ರೆನ್ಸ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಒಂದು ಕಡೆ ಪ್ರೆಷರ್ ಜಾಸ್ತಿ ಇರುತ್ತೆ, ಒಂದು ಕಡೆ ಪ್ರೆಷರ್ ಕಡಿಮೆ ಇರುತ್ತೆ. ಆವಾಗ ಪ್ರೆಷರ್ ಡಿಫ್ರೆನ್ಸ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ವಿ ಯೂಸ್ ಓಪನ್ ಟ್ಯೂಬ್ ಮ್ಯಾನೋಮೀಟರ್ ಅಂತ ಹೇಳ್ತೀವಿ ನಾವು. ಸೊ ಓಪನ್ ಟ್ಯೂಬ್ ಮ್ಯಾನೋಮೀಟರ್ ಅಂತ ಹೇಳಿದ್ರೆ ಸೊ ಇಟ್ ಈಸ್ ಎ ಡಿವೈಸ್ ಯೂಸ್ ಟು ಮೆಷರ್ ದ ಪ್ರೆಷರ್ ಡಿಫ್ರೆನ್ಸಸ್ನ ಮೆಷರ್ ಮಾಡಲಿಕ್ಕೆ ಯೂಸ್ ಮಾಡೋ ಅಂಥ ಒಂದು ಡಿವೈಸ್ನ ನಾವೇನು ಹೇಳ್ತೀವಿ ಓಪನ್ ಟ್ಯೂಬ್ ಮ್ಯಾನೋಮೀಟರ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ದ ಪ್ರೆಷರ್ ಆಫ್ ಎ ಲಿಕ್ವಿಡ್ ಇನ್ ಎಕ್ಸೆಸ್ ಆಫ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಈಸ್ ಕಾಲ್ಡ್ ಗಾಜ್ ಪ್ರೆಷರ್ ಅಂತ ಹೇಳ್ತೀವಿ ನಾವು. ಸೊ ಪ್ರೆಷರ್ ಆಫ್ ಎ ಲಿಕ್ವಿಡ್ ಇನ್ ಎಕ್ಸೆಸ್ ಆಫ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಲ್ಲಿ ಪ್ರೆಷರ್ ಆಫ್ ಎ ಲಿಕ್ವಿಡ್ ಇನ್ ಎಕ್ಸೆಸ್ ಆಫ್ ಅಟ್ಮಾಸ್ಫಿಯರಿಕ್ ಪ್ರೆಷರಲ್ಲಿ ಎಕ್ಸೆಸ್ ಆಗಿರೋಂಥ ಪ್ರೆಷರ್ನ ನಾವೇನು ಹೇಳ್ತೀವಿ ಗಾಜ್ ಪ್ರೆಷರ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ನೋಡ್ತಾ ಹೋಗೋಣ, ಇಲ್ಲೊಂದು ಯು ಟ್ಯೂಬ್ ಕಂಟೈನಿಂಗ್ ದ ಸುಟಬಲ್ ಲಿಕ್ವಿಡ್, ಒಂದು ಯು ಟ್ಯೂಬ್ ಇರೋಂಥ ಒಂದು ಟ್ಯೂಬ್ ಇದೆ, ಯು ಶೇಪಲ್ಲಿ ಇದೆ ಅಷ್ಟೇ. ಸೊ ದಟ್ ಈಸ್ ಇಟ್ ಕನ್ಸಿಸ್ಟ್ ಆಫ್ ಎ ಯು ಟ್ಯೂಬ್. ಓಕೆ, ಕಂಟೈನಿಂಗ್ ಎ ಸುಟಬಲ್ ಲಿಕ್ವಿಡ್, ಒಂದು ಯಾವುದೋ ಒಂದು ಲಿಕ್ವಿಡ್ನ ತೊಗೊಂಡಿದ್ದೀವಿ. ಇಫ್ ದ ಪ್ರೆಷರ್ ಟು ಬಿ ಮೆಷರ್ಡ್ ಈಸ್ ಸ್ಮಾಲ್, ಪ್ರೆಷರ್ ಡಿಫ್ರೆನ್ಸು ಕಡಿಮೆ ಇರೋದನ್ನು ಮೆಷರ್ ಮಾಡಬೇಕಂತ ಹೇಳಿದಾಗ ಲೋ ಡೆನ್ಸಿಟಿ ಲಿಕ್ವಿಡ್ನ ಯೂಸ್ ಮಾಡ್ತೀವಿ ಸಚ್ ಆಸ್ ಆಯಿಲ್. ಆ್ಯಂಡ್ ಫಾರ್ ಲಾರ್ಜ್ ಪ್ರೆಷರ್ ಡಿಫ್ರೆನ್ಸಸ್ ಹೈ ಡೆನ್ಸಿಟಿ ಇರೋವಂಥ ಒಂದು ಈ ಮರ್ಕ್ಯೂರಿನ ಯೂಸ್ ಮಾಡ್ತಾ ಹೋಗ್ತೀವಿ. ಒನ್ ಎಂಡ್ ಆಫ್ ದ ಟ್ಯೂಬ್ ಈಸ್ ಲೆಫ್ಟ್ ಓಪನ್, ಇಲ್ಲಿ ಒಂದು ಎಂಡು ಓಪನ್ ಆಗಿದೆ. ನೆಕ್ಸ್ಟ್ ಆ್ಯಂಡ್ ದ ಅದರ್ ಎಂಡ್ ಈಸ್ ಕನೆಕ್ಟೆಡ್ ಟು ಎ ಸಿಸ್ಟಮ್ ಹೂಸ್ ಪ್ರೆಷರ್ ಇಸ್ ಟು ಬಿ ಡಿಟರ್ಮೈನ್ಡ್. ಈ ಎಂಡನ್ನ ನಾವು ಇಲ್ಲಿ ಏನು ಮಾಡಿದ್ದೀವಿ, ಇನ್ನೊಂದು ಇಲ್ಲಿ ಪ್ರೆಷರ್ ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ, ಆ ಒಂದು ಡಿವೈಸಿಗೆ ಏನು ಮಾಡಿದ್ದೀವಿ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ದ ಪ್ರೆಷರ್ P at A is equal to pressure at a point B. ಸೊ ಇಲ್ಲಿ ನೋಡಿದ್ದೀರಾ, ಇಲ್ಲಿ ಎ ಮತ್ತು ಬಿ ಎರಡೂ ಕೂಡ ಒಂದೇ ಹೈಟಿಗಿದೆ, ಇಲ್ಲಿ ಒಂದೇ ಲೆವೆಲಿಗಿದೆ ಹಾರಿಸೆಂಟಲ್ ಲೆವೆಲ್ಗೆ. ಸೊ ದಟ್ ಪ್ರೆಷರ್ ಶುಡ್ ಬಿ ಈಕ್ವಲ್. ಸೊ ಪ್ರೆಷರ್ ಏನಾಯ್ತಲ್ಲಿ ಪ್ರೆಷರ್ ಎಟ್ ಎ ಈಸ್ ಈಕ್ವಲ್ ಟು ಪ್ರೆಷರ್ ಎಟ್ ಬಿ ಆಯಿತು, ಆಸ್ ದೇ ಆರ್ ಅಟ್ ದ ಸೇಮ್ ಲೆವೆಲ್. ದ ಡಿಫ್ರೆನ್ಸ್ ಇನ್ ಲಿಕ್ವಿಡ್ ಲೆವೆಲ್ ರೆಪ್ರೆಸೆಂಟ್ಸ್ ದ ಅಪ್ಲೈಡ್ ಪ್ರೆಷರ್. So here the difference in is liquid level represents the applied pressure. Next, the pressure exerted by a column of fluid of height h and density rho is given by hydrostatic pressure ಅಂತ ಹೇಳ್ತೀವಿ. So that is we know that P is equal to rho into G into h. Again ಅಲ್ಲಿ ಹೆಂಗೆ ನಾವು ಇದರಲ್ಲಿ ನೋಡಿದ್ವಿ ಬ್ಯಾರೋಮೀಟರ್ಲಿ, ಅದೇ ಥರ it depends upon the height. h height ಮೇಲೆ ಡಿಪೆಂಡ್ ಆಗಿರುತ್ತೆ. Okay, next, therefore the pressure difference between the applied pressure P. So ಇಲ್ಲಿ pressure P applied pressure difference ಏನಿದೆ, ಪ್ರೆಷರ್ ನಮಗೆ P ಇದೆ, and the difference PA in U tube manometer can be found by solving P minus PA. So ಹಾಗಾದರೆ pressure difference P minus PA is equal to rho into G into H ಆಯಿತು. In other words, the pressure on the either side of the liquid must be balanced. Therefore, P is equal to PA plus rho into G. ಇಲ್ಲಿ ಏನಾಗುತ್ತೆ, P is equal to PA plus rho into G into H ಆಯಿತು. Pressure is same at the same level on both sides of the U tube containing a fluid. For fluids, the density varies very little over wide ranges in pressure and temperature, and hence we can treat it is safely as incompressible. ಸೊ ಇನ್ಕಂಪ್ರೆಸಿಬಲ್ ಮೇಲ್ಗಡೆ ನೋಡಿದ್ವಿ ನಾವು, ಇನ್ಕಂಪ್ರೆಸಿಬಲ್ ಅಂತ ಹೇಳಿದರೆ. ನೆಕ್ಸ್ಟ್ ಅದೇ ಥರನೇ ಪ್ರೆಷರ್ ಡಿಫ್ರೆನ್ಸ್ನ ಏನು ಬರಿತೀವಿ ನಾವು, P ಮೈನಸ್ ಪಿ ಎ ಇಸ್ ಈಕ್ವಲ್ ಟು ರೋ ಇಂಟು ಜಿ ಇಂಟು ಹೆಚ್, ಆರ್ P ಇಸ್ ಈಕ್ವಲ್ ಟು ಪಿ ಎ ಪ್ಲಸ್ ರೋ ಇಂಟು ಜಿ ಇಂಟು ಹೆಚ್. ಇದನ್ನು ಈಚೆ ಕಳಿಸ್ತೀವಿ. ಸೊ ಈ ಪ್ರೆಷರ್ ಡಿಫ್ರೆನ್ಸ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಓಪನ್ ಟ್ಯೂಬ್ ಮ್ಯಾನೋಮೀಟರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಯೂನಿಟ್ ಆಫ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ಯೂನಿಟ್ ಏನು, ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆರ್ ಪ್ಯಾಸ್ಕಲ್. ಅನದರ್ ಯೂನಿಟ್ ಏನು, 1 ಆಟಮ್. ಸ್ವಲ್ಪ ಬರ್ದಲ್ವ ನಾವು 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಥವಾ 1 ಆಟಮ್ ATM ಅಂತ ಬರಿತೀವಿ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಅರ್ಥ ಅದು. ಸೊ 1 ATM ಇಸ್ ಈಕ್ವಲ್ ಟು 101.3 ಇಂಟು
101.3 ಕಿಲೋ ಪ್ಯಾಸ್ಕಲ್ ಅಥವಾ 10^3 ಆಗಿ ಬರಿತೀವಿ ನಾವು. ಇನ್ ಮೀಟಿಯರಾಲಜಿ ಯೂನಿಟ್ ಈಸ್ ಕಾಲ್ಡ್ ಆಸ್ ಬಾರ್. ಸೊ ಪ್ರೆಷರನ್ನು ಯೂನಿಟ್ ಕೂಡ ಯಾವುದ್ರಲ್ಲಿ ಬರಿತೀವಿ ನಾವು, ಬಾರಲ್ಲೂ ಕೂಡ ಬರಿತೀವಿ. 1 ಬಾರ್ ಇಸ್ ಈಕ್ವಲ್ ಟು 100 ಕಿಲೋ ಪ್ಯಾಸ್ಕಲ್ ಅಂತ ಬರಿತೀವಿ. ಆ್ಯಂಡ್ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ದ ಲೆಂತ್ ಆಫ್ ದ ಮರ್ಕ್ಯುರಿ ಕಾಲಮ್. ಸೊ 1 atmosphere is equal to 760 millimeter or 76 centimeter or 0.76 meter of mercury column ಅಂತ ಹೇಳ್ತೀವಿ. ಆ್ಯಂಡ್ ಅನದರ್ ಯೂನಿಟ್ ಈಸ್ 1 ಟಾರ್ ಅಂತ ಹೇಳಿ ಬರಿತೀವಿ. 1 ಟಾರ್ ಇಸ್ ಈಕ್ವಲ್ ಟು 1 mm of Hg ಅಥವಾ 1/760 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಬರಿತೀವಿ. ಅಂದರೆ ಯೂನಿಟ್ಸ್ನ ಯಾವುದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಥವಾ ಪ್ಯಾಸ್ಕಲ್ಲು ಅಥವಾ 1 ಅಟ್ಮಾಸ್ಫಿಯರಿಕ್ ಪ್ರೆಷರು ಅಥವಾ ಬಾರಲ್ಲಿ ಹೇಳ್ತೀವಿ. ಇಲ್ಲ ಅಂತ ಹೇಳಿದ್ರೆ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಹೇಳಿದ್ರೆ 0.76 mm ಆಫ್ Hg ಅಥವಾ ಮರ್ಕ್ಯುರಿ ಅಂತ ಹೇಳ್ತೀವಿ, ಅಥವಾ 1 ಟಾರ್ ಅಂತ ಹೇಳ್ತೀವಿ. ಟಾರಲ್ಲೂ ಕೂಡ ಏನು ಮಾಡ್ತೀವಿ, ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ದೀಸ್ ಆರ್ ದ ಯೂನಿಟ್ಸ್ ಆಫ್ ದಿ ಪ್ರೆಷರ್ ಅಂತ ಹೇಳ್ತಾ ಹೋಗ್ತೀವಿ ನಾವು. ಸೊ ಇದರಲ್ಲಿ ಪ್ರೆಷರಲ್ಲೂ ಕೂಡ ಬೇರೆ ಬೇರೆ ಥರ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ಬೋದು. ಓಕೆ, ಗೊತ್ತಾಯ್ತಾ? ನೆಕ್ಸ್ಟು ಇನ್ನು ಉಳ್ಕೆದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.